ರಾಜ್ಯಾದ್ಯಂತ ವರುಣಾಘಾತಕ್ಕೆ ಕೆಲ ಕಡೆಗಳಲ್ಲಿ ದೇವರಿಗೂ ಕೂಡ ಜಲ ದಿಗ್ಬಂಧನ ಎದುರಾಗಿದೆ. ಚಿಕ್ಕೋಡಿಯ ಹೊಳೆಮ್ಮ ದೇವಸ್ಥಾನಕ್ಕೆ ಜಲ ದಿಗ್ಬಂಧನ ಎದುರಾಗಿದೆ. ದೇವಸ್ಥಾನದ ಒಳಗಡೆ ನೀರು ನುಗ್ಗಿದೆ, ಅಪಾರ ಪ್ರಮಾಣದ ನೀರು ನುಗ್ಗಿದೆ. ಅಪಾಯದ ಮಟ್ಟವನ್ನು ಮೀರಿ ಹರಿತಾ ಇದೆ ಹಿರಣ್ಯಕೇಶಿ ನದಿ. ಹುಕ್ಕೇರಿ ತಾಲೂಕಿನ ಬಡಕುಂದ್ರಿ ಗ್ರಾಮದ ದೇವಸ್ಥಾನದ ಸುತ್ತಮುತ್ತ ನೀರು ತುಂಬಿಕೊಂಡಿರೋದ್ರಿಂದಾಗಿ ದೇವಸ್ಥಾನಕ್ಕೆ ಹೋಗೋದಕ್ಕೆ ಬರೋದಕ್ಕೆ ಆಗ್ತಾ ಇಲ್ಲ. ದೇವರಿಗೂ ಕೂಡ ಜಲ ದಿಗ್ಬಂಧನ ಎದುರಾಗಿದೆ. ಹೊಳೆಮ್ಮ ದೇವಸ್ಥಾನ, ಚಿಕ್ಕೋಡಿಯ ಹೊಳೆಮ್ಮ ದೇವಸ್ಥಾನದಲ್ಲಿ ಪೂಜೆ ಪುನಸ್ಕಾರ ಯಾವುದಕ್ಕೂ ಕೂಡ ಅಲ್ಲಿ ಸಾಧ್ಯ ಆಗ್ತಾ ಇಲ್ಲ, ಅಷ್ಟು ನೀರು ತುಂಬಿಕೊಂಡಿದೆ. ದೇವಸ್ಥಾನದ ಗರ್ಭಗುಡಿಯ ಒಳಗೆಲ್ಲ ನೀರು ಹೋಗಿದೆ. ಮಳೆ ತಂದಿರುವಂಥ ಅವಾಂತರ ಒಂದೆರಡಲ್ಲ. ಮಳೆಯಿಂದಾಗಿ, ಈ ಅಪಾರ ಪ್ರಮಾಣದ ಮಳೆಯಿಂದಾಗಿ ಜೀವನ ಅಸ್ತವ್ಯಸ್ತವಾಗಿದೆ. ದಿನನಿತ್ಯದ ಚಟುವಟಿಕೆಗಳೆಲ್ಲವೂ ಕೂಡ ನಿಂತು ಹೋಗಿದೆ. ಚಿಕ್ಕೋಡಿಯ ಇಂಗಳಿ ಗ್ರಾಮಕ್ಕೆ ಕೃಷ್ಣಾ ನದಿಯ ನೀರು ನುಗ್ಗಿದ್ರಿಂದಾಗಿ ಮಕ್ಕಳು ಅಗತ್ಯ ಸಾಮಗ್ರಿಗಳ ಸಮೇತ ಹೊರ ಬಂದಿದ್ದಾರೆ. ಜೀವನ ಅಸ್ತವ್ಯಸ್ತವಾಗಿದೆ. 2-3 ಅಡಿ ನೀರಲ್ಲೇ ಮಕ್ಕಳನ್ನ ಪೋಷಕರು ಹೊರಗಡೆ ಕರ್ಕೊಂಡು ಬಂದಿದ್ದಾರೆ. ನೋಡಿ, ಮಕ್ಕಳನ್ನ ಕೈಯಲ್ಲಿ ಹಿಡ್ಕೊಂಡು, ಮಕ್ಕಳನ್ನೆಲ್ಲ ಹೊತ್ಕೊಂಡು ಎತ್ಕೊಂಡು ಎಲ್ಲ ಹೊರಗಡೆ ಕರ್ಕೊಂಡು ಬರ್ತಾ ಇರುವಂಥ ದೃಶ್ಯ ಗಮನಿಸ್ತಾ ಇದ್ರಲ್ಲ. 2-3 ಅಡಿ ನೀರು, ಮನೆ ಹೊರಗಡೆ ಬಂದರೆ 2-3 ಅಡಿ ನೀರು. ಮತ್ತೇನಾದರೂ ನೆರೆಯ ಪ್ರಮಾಣ ಅಥವಾ ಪ್ರವಾಹದ ಪ್ರಮಾಣ ಏರ್ತಾ ಹೋದರೆ ಮತ್ತೆ ಹೊರಗಡೆ ಬರೋದಕ್ಕೂ ಆಗೋದಿಲ್ಲ ಅಂಥೇಳಿ ಪೋಷಕರು ಮಕ್ಕಳನ್ನ ಕರ್ಕೊಂಡು ಹೊರಗಡೆ ಬಂದಿದ್ದಾರೆ. ಗ್ರಾಮದ 50 ಕುಟುಂಬಗಳು ಕಾಳಜಿ ಕೇಂದ್ರಕ್ಕೆ ಶಿಫ್ಟ್ ಆಗಿದ್ದಾರೆ. ಗ್ರಾಮದಲ್ಲಿ ಇನ್ನಷ್ಟು ಮನೆಗಳಿಗೆ ನೀರು ನುಗ್ಗುವ ಆತಂಕ ಇದೆ. ಹೀಗಾಗಿ ಕ್ಷಣಕ್ಕೂ ಕೂಡ ಆತಂಕದಲ್ಲೇ ಬದುಕುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಚಿಕ್ಕೋಡಿಯ ಈ ಭಾಗದಲ್ಲಿ. ಕೃಷ್ಣೆಯ ಆರ್ಭಟಕ್ಕೆ ಅಥವಾ ಮಳೆಯ ಆರ್ಭಟಕ್ಕೆ ಕೃಷ್ಣಾ ನದಿ ಸಂಪೂರ್ಣವಾಗಿ ಉಕ್ಕಿ ಹರಿತಾ ಇರೋದ್ರಿಂದಾಗಿ ರಾಜ್ಯಾದ್ಯಂತ ವರುಣಾಘಾತಕ್ಕೆ ಕೆಲ ಕಡೆಗಳಲ್ಲಿ ದೇವರಿಗೂ ಕೂಡ ಜಲ ದಿಗ್ಬಂಧನ ಎದುರಾಗಿದೆ. ಚಿಕ್ಕೋಡಿಯ ಹೊಳೆಮ್ಮ ದೇವಸ್ಥಾನಕ್ಕೆ ಜಲ ದಿಗ್ಬಂಧನ ಎದುರಾಗಿದೆ. ದೇವಸ್ಥಾನದ ಒಳಗಡೆ ನೀರು ನುಗ್ಗಿದೆ, ಅಪಾರ ಪ್ರಮಾಣದ ನೀರು ನುಗ್ಗಿದೆ. ಅಪಾಯದ ಮಟ್ಟವನ್ನು ಮೀರಿ ಹರಿತಾ ಇದೆ ಹಿರಣ್ಯಕೇಶಿ ನದಿ. ಹುಕ್ಕೇರಿ ತಾಲೂಕಿನ ಬಡಕುಂದ್ರಿ ಗ್ರಾಮದ ದೇವಸ್ಥಾನದ ಸುತ್ತಮುತ್ತ ನೀರು ತುಂಬಿಕೊಂಡಿರೋದ್ರಿಂದಾಗಿ ದೇವಸ್ಥಾನಕ್ಕೆ ಹೋಗೋದಕ್ಕೆ ಬರೋದಕ್ಕೆ ಆಗ್ತಾ ಇಲ್ಲ. ದೇವರಿಗೂ ಕೂಡ ಜಲ ದಿಗ್ಬಂಧನ ಎದುರಾಗಿದೆ. ಹೊಳೆಮ್ಮ ದೇವಸ್ಥಾನ, ಚಿಕ್ಕೋಡಿಯ ಹೊಳೆಮ್ಮ ದೇವಸ್ಥಾನದಲ್ಲಿ ಪೂಜೆ ಪುನಸ್ಕಾರ ಯಾವುದಕ್ಕೂ ಕೂಡ ಅಲ್ಲಿ ಸಾಧ್ಯ ಆಗ್ತಾ ಇಲ್ಲ, ಅಷ್ಟು ನೀರು ತುಂಬಿಕೊಂಡಿದೆ. ದೇವಸ್ಥಾನದ ಗರ್ಭಗುಡಿಯ ಒಳಗೆಲ್ಲ ನೀರು ಹೋಗಿದೆ. ಮಳೆ ತಂದಿರುವಂಥ ಅವಾಂತರ ಒಂದೆರಡಲ್ಲ. ಮಳೆಯಿಂದಾಗಿ, ಈ ಅಪಾರ ಪ್ರಮಾಣದ ಮಳೆಯಿಂದಾಗಿ ಜೀವನ ಅಸ್ತವ್ಯಸ್ತವಾಗಿದೆ. ದಿನನಿತ್ಯದ ಚಟುವಟಿಕೆಗಳೆಲ್ಲವೂ ಕೂಡ ನಿಂತು ಹೋಗಿದೆ. ಚಿಕ್ಕೋಡಿಯ ಇಂಗಳಿ ಗ್ರಾಮಕ್ಕೆ ಕೃಷ್ಣಾ ನದಿಯ ನೀರು ನುಗ್ಗಿದ್ರಿಂದಾಗಿ ಮಕ್ಕಳು ಅಗತ್ಯ ಸಾಮಗ್ರಿಗಳ ಸಮೇತ ಹೊರ ಬಂದಿದ್ದಾರೆ. ಜೀವನ ಅಸ್ತವ್ಯಸ್ತವಾಗಿದೆ. 2-3 ಅಡಿ ನೀರಲ್ಲೇ ಮಕ್ಕಳನ್ನ ಪೋಷಕರು ಹೊರಗಡೆ ಕರ್ಕೊಂಡು ಬಂದಿದ್ದಾರೆ. ನೋಡಿ, ಮಕ್ಕಳನ್ನ ಕೈಯಲ್ಲಿ ಹಿಡ್ಕೊಂಡು, ಮಕ್ಕಳನ್ನೆಲ್ಲ ಹೊತ್ಕೊಂಡು ಎತ್ಕೊಂಡು ಎಲ್ಲ ಹೊರಗಡೆ ಕರ್ಕೊಂಡು ಬರ್ತಾ ಇರುವಂಥ ದೃಶ್ಯ ಗಮನಿಸ್ತಾ ಇದ್ರಲ್ಲ. 2-3 ಅಡಿ ನೀರು, ಮನೆ ಹೊರಗಡೆ ಬಂದರೆ 2-3 ಅಡಿ ನೀರು. ಮತ್ತೇನಾದರೂ ನೆರೆಯ ಪ್ರಮಾಣ ಅಥವಾ ಪ್ರವಾಹದ ಪ್ರಮಾಣ ಏರ್ತಾ ಹೋದರೆ ಮತ್ತೆ ಹೊರಗಡೆ ಬರೋದಕ್ಕೂ ಆಗೋದಿಲ್ಲ ಅಂಥೇಳಿ ಪೋಷಕರು ಮಕ್ಕಳನ್ನ ಕರ್ಕೊಂಡು ಹೊರಗಡೆ ಬಂದಿದ್ದಾರೆ. ಗ್ರಾಮದ 50 ಕುಟುಂಬಗಳು ಕಾಳಜಿ ಕೇಂದ್ರಕ್ಕೆ ಶಿಫ್ಟ್ ಆಗಿದ್ದಾರೆ. ಗ್ರಾಮದಲ್ಲಿ ಇನ್ನಷ್ಟು ಮನೆಗಳಿಗೆ ನೀರು ನುಗ್ಗುವ ಆತಂಕ ಇದೆ. ಹೀಗಾಗಿ ಕ್ಷಣಕ್ಕೂ ಕೂಡ ಆತಂಕದಲ್ಲೇ ಬದುಕುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಚಿಕ್ಕೋಡಿಯ ಈ ಭಾಗದಲ್ಲಿ. ಕೃಷ್ಣೆಯ ಆರ್ಭಟಕ್ಕೆ ಅಥವಾ ಮಳೆಯ ಆರ್ಭಟಕ್ಕೆ ಕೃಷ್ಣಾ ನದಿ ಸಂಪೂರ್ಣವಾಗಿ ಉಕ್ಕಿ ಹರಿತಾ ಇರೋದ್ರಿಂದಾಗಿ ರಾಜ್ಯಾದ್ಯಂತ ವರುಣಾಘಾತಕ್ಕೆ ಕೆಲ ಕಡೆಗಳಲ್ಲಿ ದೇವರಿಗೂ ಕೂಡ ಜಲ ದಿಗ್ಬಂಧನ ಎದುರಾಗಿದೆ. ಚಿಕ್ಕೋಡಿಯ ಹೊಳೆಮ್ಮ ದೇವಸ್ಥಾನಕ್ಕೆ ಜಲ ದಿಗ್ಬಂಧನ ಎದುರಾಗಿದೆ. ದೇವಸ್ಥಾನದ ಒಳಗಡೆ ನೀರು ನುಗ್ಗಿದೆ, ಅಪಾರ ಪ್ರಮಾಣದ ನೀರು ನುಗ್ಗಿದೆ. ಅಪಾಯದ ಮಟ್ಟವನ್ನು ಮೀರಿ ಹರಿತಾ ಇದೆ ಹಿರಣ್ಯಕೇಶಿ ನದಿ. ಹುಕ್ಕೇರಿ ತಾಲೂಕಿನ ಬಡಕುಂದ್ರಿ ಗ್ರಾಮದ ದೇವಸ್ಥಾನದ ಸುತ್ತಮುತ್ತ ನೀರು ತುಂಬಿಕೊಂಡಿರೋದ್ರಿಂದಾಗಿ ದೇವಸ್ಥಾನಕ್ಕೆ ಹೋಗೋದಕ್ಕೆ ಬರೋದಕ್ಕೆ ಆಗ್ತಾ ಇಲ್ಲ. ದೇವರಿಗೂ ಕೂಡ ಜಲ ದಿಗ್ಬಂಧನ ಎದುರಾಗಿದೆ. ಹೊಳೆಮ್ಮ ದೇವಸ್ಥಾನ, ಚಿಕ್ಕೋಡಿಯ ಹೊಳೆಮ್ಮ ದೇವಸ್ಥಾನದಲ್ಲಿ ಪೂಜೆ ಪುನಸ್ಕಾರ ಯಾವುದಕ್ಕೂ ಕೂಡ ಅಲ್ಲಿ ಸಾಧ್ಯ ಆಗ್ತಾ ಇಲ್ಲ, ಅಷ್ಟು ನೀರು ತುಂಬಿಕೊಂಡಿದೆ. ದೇವಸ್ಥಾನದ ಗರ್ಭಗುಡಿಯ ಒಳಗೆಲ್ಲ ನೀರು ಹೋಗಿದೆ. ಮಳೆ ತಂದಿರುವಂಥ ಅವಾಂತರ ಒಂದೆರಡಲ್ಲ. ಮಳೆಯಿಂದಾಗಿ, ಈ ಅಪಾರ ಪ್ರಮಾಣದ ಮಳೆಯಿಂದಾಗಿ ಜೀವನ ಅಸ್ತವ್ಯಸ್ತವಾಗಿದೆ. ದಿನನಿತ್ಯದ ಚಟುವಟಿಕೆಗಳೆಲ್ಲವೂ ಕೂಡ ನಿಂತು ಹೋಗಿದೆ. ಚಿಕ್ಕೋಡಿಯ ಇಂಗಳಿ ಗ್ರಾಮಕ್ಕೆ ಕೃಷ್ಣಾ ನದಿಯ ನೀರು ನುಗ್ಗಿದ್ರಿಂದಾಗಿ ಮಕ್ಕಳು ಅಗತ್ಯ ಸಾಮಗ್ರಿಗಳ ಸಮೇತ ಹೊರ ಬಂದಿದ್ದಾರೆ. ಜೀವನ ಅಸ್ತವ್ಯಸ್ತವಾಗಿದೆ. 2-3 ಅಡಿ ನೀರಲ್ಲೇ ಮಕ್ಕಳನ್ನ
ಪೋಷಕರು ಹೊರಗಡೆ ಕರ್ಕೊಂಡು ಬಂದಿದ್ದಾರೆ ನೋಡಿ. ಮಕ್ಕಳನ್ನ ಕೈಯಲ್ಲಿ ಹಿಡ್ಕೊಂಡು, ಮಕ್ಕಳನ್ನೆಲ್ಲ ಹೊತ್ಕೊಂಡು ಎತ್ಕೊಂಡು ಎಲ್ಲ ಹೊರಗಡೆ ಕರ್ಕೊಂಡು ಬರ್ತಾ ಇರುವಂಥ ದೃಶ್ಯ ಗಮನಿಸ್ತಾ ಇದ್ರಲ್ಲ. 2-3 ಅಡಿ ನೀರು, ಮನೆ ಹೊರಗಡೆ ಬಂದರೆ 2-3 ಅಡಿ ನೀರು. ಮತ್ತೇನಾದರೂ ನೆರೆಯ ಪ್ರಮಾಣ ಅಥವಾ ಪ್ರವಾಹದ ಪ್ರಮಾಣ ಏರ್ತಾ ಹೋದರೆ ಮತ್ತೆ ಹೊರಗಡೆ ಬರೋದಕ್ಕೂ ಆಗೋದಿಲ್ಲ ಅಂಥೇಳಿ ಪೋಷಕರು ಮಕ್ಕಳನ್ನ ಕರ್ಕೊಂಡು ಹೊರಗಡೆ ಬಂದಿದ್ದಾರೆ. ಗ್ರಾಮದ 50 ಕುಟುಂಬಗಳು ಕಾಳಜಿ ಕೇಂದ್ರಕ್ಕೆ ಶಿಫ್ಟ್ ಆಗಿದ್ದಾರೆ. ಗ್ರಾಮದಲ್ಲಿ ಇನ್ನಷ್ಟು ಮನೆಗಳಿಗೆ ನೀರು ನುಗ್ಗುವ ಆತಂಕ ಇದೆ. ಹೀಗಾಗಿ ಕ್ಷಣ ಕ್ಷಣಕ್ಕೂ ಕೂಡ ಆತಂಕದಲ್ಲೇ ಬದುಕುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಚಿಕ್ಕೋಡಿಯ ಈ ಭಾಗದಲ್ಲಿ. ಕೃಷ್ಣೆಯ ಆರ್ಭಟಕ್ಕೆ ಅಥವಾ ಮಳೆಯ ಆರ್ಭಟಕ್ಕೆ ಕೃಷ್ಣಾ ನದಿ ಸಂಪೂರ್ಣವಾಗಿ ಉಕ್ಕಿ ಹರಿತಾ ಇರೋದ್ರಿಂದಾಗಿ ಮಳೆಯ ರಾಜ್ಯಾದ್ಯಂತ ವರುಣಾಘಾತಕ್ಕೆ ಕೆಲ ಕಡೆಗಳಲ್ಲಿ ದೇವರಿಗೂ ಕೂಡ ಜಲ ದಿಗ್ಬಂಧನ ಎದುರಾಗಿದೆ. ಚಿಕ್ಕೋಡಿಯ ಹೊಳೆಮ್ಮ ದೇವಸ್ಥಾನಕ್ಕೆ ಜಲ ದಿಗ್ಬಂಧನ ಎದುರಾಗಿದೆ. ದೇವಸ್ಥಾನದ ಒಳಗಡೆ ನೀರು ನುಗ್ಗಿದೆ, ಅಪಾರ ಪ್ರಮಾಣದ ನೀರು ನುಗ್ಗಿದೆ. ಅಪಾಯದ ಮಟ್ಟವನ್ನು ಮೀರಿ ಹರಿತಾ ಇದೆ ಹಿರಣ್ಯಕೇಶಿ ನದಿ. ಹುಕ್ಕೇರಿ ತಾಲೂಕಿನ ಬಡಕುಂದ್ರಿ ಗ್ರಾಮದ ದೇವಸ್ಥಾನದ ಸುತ್ತಮುತ್ತ ನೀರು ತುಂಬಿಕೊಂಡಿರೋದ್ರಿಂದಾಗಿ ದೇವಸ್ಥಾನಕ್ಕೆ ಹೋಗೋದಕ್ಕೆ ಬರೋದಕ್ಕೆ ಆಗ್ತಾ ಇಲ್ಲ. ದೇವರಿಗೂ ಕೂಡ ಜಲ ದಿಗ್ಬಂಧನ ಎದುರಾಗಿದೆ. ಹೊಳೆಮ್ಮ ದೇವಸ್ಥಾನ, ಚಿಕ್ಕೋಡಿಯ ಹೊಳೆಮ್ಮ ದೇವಸ್ಥಾನದಲ್ಲಿ ಪೂಜೆ ಪುನಸ್ಕಾರ ಯಾವುದಕ್ಕೂ ಕೂಡ ಅಲ್ಲಿ ಸಾಧ್ಯ ಆಗ್ತಾ ಇಲ್ಲ, ಅಷ್ಟು ನೀರು ತುಂಬಿಕೊಂಡಿದೆ. ದೇವಸ್ಥಾನದ ಗರ್ಭಗುಡಿಯ ಒಳಗೆಲ್ಲ ನೀರು ಹೋಗಿದೆ. ಮಳೆ ತಂದಿರುವಂಥ ಅವಾಂತರ ಒಂದೆರಡಲ್ಲ. ಮಳೆಯಿಂದಾಗಿ, ಈ ಅಪಾರ ಪ್ರಮಾಣದ ಮಳೆಯಿಂದಾಗಿ ಜನ ಜೀವನ ಅಸ್ತವ್ಯಸ್ತವಾಗಿದೆ. ದಿನನಿತ್ಯದ ಚಟುವಟಿಕೆಗಳೆಲ್ಲವೂ ಕೂಡ ನಿಂತು ಹೋಗಿದೆ. ಚಿಕ್ಕೋಡಿಯ ಇಂಗಳಿ ಗ್ರಾಮಕ್ಕೆ ಕೃಷ್ಣಾ ನದಿಯ ನೀರು ನುಗ್ಗಿದ್ರಿಂದಾಗಿ ಮಕ್ಕಳು ಅಗತ್ಯ ಸಾಮಗ್ರಿಗಳ ಸಮೇತ ಹೊರ ಬಂದಿದ್ದಾರೆ. ಜನ ಜೀವನ ಅಸ್ತವ್ಯಸ್ತವಾಗಿದೆ. 2-3 ಅಡಿ ನೀರಲ್ಲೇ ಮಕ್ಕಳನ್ನ ಪೋಷಕರು ಹೊರಗಡೆ ಕರ್ಕೊಂಡು ಬಂದಿದ್ದಾರೆ ನೋಡಿ. ಮಕ್ಕಳನ್ನ ಕೈಯಲ್ಲಿ ಹಿಡ್ಕೊಂಡು, ಮಕ್ಕಳನ್ನೆಲ್ಲ ಹೊತ್ಕೊಂಡು ಎತ್ಕೊಂಡು ಎಲ್ಲ ಹೊರಗಡೆ ಕರ್ಕೊಂಡು ಬರ್ತಾ ಇರುವಂಥ ದೃಶ್ಯ ಗಮನಿಸ್ತಾ ಇದ್ರಲ್ಲ. 2-3 ಅಡಿ ನೀರು, ಮನೆ ಹೊರಗಡೆ ಬಂದರೆ 2-3 ಅಡಿ ನೀರು. ಮತ್ತೇನಾದರೂ ನೆರೆಯ ಪ್ರಮಾಣ ಅಥವಾ ಪ್ರವಾಹದ ಪ್ರಮಾಣ ಏರ್ತಾ ಹೋದರೆ ಮತ್ತೆ ಹೊರಗಡೆ ಬರೋದಕ್ಕೂ ಆಗೋದಿಲ್ಲ ಅಂಥೇಳಿ ಪೋಷಕರು ಮಕ್ಕಳನ್ನ ಕರ್ಕೊಂಡು ಹೊರಗಡೆ ಬಂದಿದ್ದಾರೆ. ಗ್ರಾಮದ 50 ಕುಟುಂಬಗಳು ಕಾಳಜಿ ಕೇಂದ್ರಕ್ಕೆ ಶಿಫ್ಟ್ ಆಗಿದ್ದಾರೆ. ಗ್ರಾಮದಲ್ಲಿ ಇನ್ನಷ್ಟು ಮನೆಗಳಿಗೆ ನೀರು ನುಗ್ಗುವ ಆತಂಕ ಇದೆ. ಹೀಗಾಗಿ ಕ್ಷಣ ಕ್ಷಣಕ್ಕೂ ಕೂಡ ಆತಂಕದಲ್ಲೇ ಬದುಕುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಚಿಕ್ಕೋಡಿಯ ಈ ಭಾಗದಲ್ಲಿ. ಕೃಷ್ಣೆಯ ಆರ್ಭಟಕ್ಕೆ ಅಥವಾ ಮಳೆಯ ಆರ್ಭಟಕ್ಕೆ ಕೃಷ್ಣಾ ನದಿ ಸಂಪೂರ್ಣವಾಗಿ ಉಕ್ಕಿ ಹರಿತಾ ಇರೋದ್ರಿಂದಾಗಿ ಮಳೆಯ ರಾಜ್ಯಾದ್ಯಂತ ವರುಣಾಘಾತಕ್ಕೆ ಕೆಲ ಕಡೆಗಳಲ್ಲಿ ದೇವರಿಗೂ ಕೂಡ ಜಲ ದಿಗ್ಬಂಧನ ಎದುರಾಗಿದೆ. ಚಿಕ್ಕೋಡಿಯ ಹೊಳೆಮ್ಮ ದೇವಸ್ಥಾನಕ್ಕೆ ಜಲ ದಿಗ್ಬಂಧನ ಎದುರಾಗಿದೆ. ದೇವಸ್ಥಾನದ ಒಳಗಡೆ ನೀರು ನುಗ್ಗಿದೆ, ಅಪಾರ ಪ್ರಮಾಣದ ನೀರು ನುಗ್ಗಿದೆ. ಅಪಾಯದ ಮಟ್ಟವನ್ನು ಮೀರಿ ಹರಿತಾ ಇದೆ ಹಿರಣ್ಯಕೇಶಿ ನದಿ. ಹುಕ್ಕೇರಿ ತಾಲೂಕಿನ ಬಡಕುಂದ್ರಿ ಗ್ರಾಮದ ದೇವಸ್ಥಾನದ ಸುತ್ತಮುತ್ತ ನೀರು ತುಂಬಿಕೊಂಡಿರೋದ್ರಿಂದಾಗಿ ದೇವಸ್ಥಾನಕ್ಕೆ ಹೋಗೋದಕ್ಕೆ ಬರೋದಕ್ಕೆ ಆಗ್ತಾ ಇಲ್ಲ. ದೇವರಿಗೂ ಕೂಡ ಜಲ ದಿಗ್ಬಂಧನ ಎದುರಾಗಿದೆ. ಹೊಳೆಮ್ಮ ದೇವಸ್ಥಾನ, ಚಿಕ್ಕೋಡಿಯ ಹೊಳೆಮ್ಮ ದೇವಸ್ಥಾನದಲ್ಲಿ ಪೂಜೆ ಪುನಸ್ಕಾರ ಯಾವುದಕ್ಕೂ ಕೂಡ ಅಲ್ಲಿ ಸಾಧ್ಯ ಆಗ್ತಾ ಇಲ್ಲ, ಅಷ್ಟು ನೀರು ತುಂಬಿಕೊಂಡಿದೆ. ದೇವಸ್ಥಾನದ ಗರ್ಭಗುಡಿಯ ಒಳಗೆಲ್ಲ ನೀರು ಹೋಗಿದೆ. ಮಳೆ ತಂದಿರುವಂಥ ಅವಾಂತರ ಒಂದೆರಡಲ್ಲ. ಮಳೆಯಿಂದಾಗಿ, ಈ ಅಪಾರ ಪ್ರಮಾಣದ ಮಳೆಯಿಂದಾಗಿ ಜನ ಜೀವನ ಅಸ್ತವ್ಯಸ್ತವಾಗಿದೆ. ದಿನನಿತ್ಯದ ಚಟುವಟಿಕೆಗಳೆಲ್ಲವೂ ಕೂಡ ನಿಂತು ಹೋಗಿದೆ. ಚಿಕ್ಕೋಡಿಯ ಇಂಗಳಿ ಗ್ರಾಮಕ್ಕೆ ಕೃಷ್ಣಾ ನದಿಯ ನೀರು ನುಗ್ಗಿದ್ರಿಂದಾಗಿ ಮಕ್ಕಳು ಅಗತ್ಯ ಸಾಮಗ್ರಿಗಳ ಸಮೇತ ಹೊರ ಬಂದಿದ್ದಾರೆ. ಜನ ಜೀವನ ಅಸ್ತವ್ಯಸ್ತವಾಗಿದೆ. 2-3 ಅಡಿ ನೀರಲ್ಲೇ ಮಕ್ಕಳನ್ನ ಪೋಷಕರು ಹೊರಗಡೆ ಕರ್ಕೊಂಡು ಬಂದಿದ್ದಾರೆ ನೋಡಿ. ಮಕ್ಕಳನ್ನ ಕೈಯಲ್ಲಿ ಹಿಡ್ಕೊಂಡು, ಮಕ್ಕಳನ್ನೆಲ್ಲ ಹೊತ್ಕೊಂಡು ಎತ್ಕೊಂಡು ಎಲ್ಲ ಹೊರಗಡೆ ಕರ್ಕೊಂಡು ಬರ್ತಾ ಇರುವಂಥ ದೃಶ್ಯ ಗಮನಿಸ್ತಾ ಇದ್ರಲ್ಲ. 2-3 ಅಡಿ ನೀರು, ಮನೆ ಹೊರಗಡೆ ಬಂದರೆ 2-3 ಅಡಿ ನೀರು. ಮತ್ತೇನಾದರೂ ನೆರೆಯ ಪ್ರಮಾಣ ಅಥವಾ ಪ್ರವಾಹದ ಪ್ರಮಾಣ ಏರ್ತಾ ಹೋದರೆ ಮತ್ತೆ ಹೊರಗಡೆ ಬರೋದಕ್ಕೂ ಆಗೋದಿಲ್ಲ ಅಂಥೇಳಿ ಪೋಷಕರು ಮಕ್ಕಳನ್ನ ಕರ್ಕೊಂಡು ಹೊರಗಡೆ ಬಂದಿದ್ದಾರೆ. ಗ್ರಾಮದ 50 ಕುಟುಂಬಗಳು ಕಾಳಜಿ ಕೇಂದ್ರಕ್ಕೆ ಶಿಫ್ಟ್ ಆಗಿದ್ದಾರೆ. ಗ್ರಾಮದಲ್ಲಿ ಇನ್ನಷ್ಟು ಮನೆಗಳಿಗೆ ನೀರು ನುಗ್ಗುವ ಆತಂಕ ಇದೆ. ಹೀಗಾಗಿ ಕ್ಷಣ ಕ್ಷಣಕ್ಕೂ ಕೂಡ ಆತಂಕದಲ್ಲೇ ಬದುಕುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಚಿಕ್ಕೋಡಿಯ ಈ ಭಾಗದಲ್ಲಿ. ಕೃಷ್ಣೆಯ ಆರ್ಭಟಕ್ಕೆ ಅಥವಾ ಮಳೆಯ ಆರ್ಭಟಕ್ಕೆ ಕೃಷ್ಣಾ ನದಿ ಸಂಪೂರ್ಣವಾಗಿ ಉಕ್ಕಿ ಹರಿತಾ ಇರೋದ್ರಿಂದಾಗಿ ಮಳೆಯ